ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಸ್ಟಾರ್ ಲೈನ್. ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಸೈರನ್ ಅನ್ನೋ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆಯೇ ಸಸ್ಪೆನ್ಸ್ ಥ್ರಿಲ್ಲರ್ ಎಲಿಮೆಂಟ್ಸ್ಗಳು ಕೂಡ ಇದೆ. ಯಾವುದೋ ಒಂದು ಮೋಸದ ಜಾಲಕ್ಕೆ ಸಿಕ್ಕಂಥ ಹೀರೋ ತನ್ನವರನ್ನ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರುತ್ತೆ. ಕೊನೆಗೂ ಕೂಡ ಈ ಒಂದು ಕೃತ್ಯಕ್ಕೆ ಕಾರಣವಾದವ್ರ ಮೇಲೆ ರಿವೆಂಜ್ ತಗೊಳ್ತಾನ. ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಇದೊಂದು ಸಖತ್ತಾಗಿರೋ ಅಂತ ಫಿಲ್ಮಿ ಎಕ್ಸ್ಪ್ಲನೇಷನ್ ಚಾನಲ್ ಅಂತ ಹೇಳಿ ರೆಕಮೆಂಡ್ ಮಾಡಿ ಅಂತ ಹೇಳ್ತಾ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಸೈಕಲ್ನಲ್ಲಿ ಬಂದಂಥ ವ್ಯಕ್ತಿ ಅವನ ಜೊತೆಗಿದ್ದಂಥ ಮತ್ತೊಂದು ವ್ಯಕ್ತಿಯನ್ನ ಗೋಣಿ ಚೀಲದಲ್ಲಿ ತಗೊಂಡು ಬಂದಿರ್ತಾನೆ. ಆ ಬ್ರಿಡ್ಜ್ ಮೇಲೆ ಹಾಕಿದಂಥ ಮತ್ತೊಂದು ವ್ಯಕ್ತಿನ ಅವ್ನು ತಂದಂಥ ಕತ್ತಿಯಿಂದ ಅವನ ಕಿವಿಗೆ ಜೋರಾಗಿ ಚುಚ್ಚಿ ಸಾಯಿಸ್ಬಿಡ್ತಾನೆ. ಸೊ ಇಲ್ಲಿಂದ ಮೂವಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನಾವು ಮಲ್ಲರ್ ಅನ್ನೋ ಹುಡುಗಿನ ನೋಡ್ತೀವಿ. ಸ್ಕೂಲ್ ಫಂಕ್ಷನ್ನಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸು ಕೂಡ ಅವ್ರ ತಂದೆ ಮೇಲಿರೋ ಅಂಥ ಒಪಿನಿಯನನ್ನು ಭಾಷಣ ಮಾಡಿ ಹೇಳೋವಾಗ ಮಲ್ಲರ್, ನನ್ನ ತಂದೆ ಇವಾಗ ಫಾರಿನಲ್ಲಿದ್ದರೂ ಕೂಡ ನನ್ನ ಅವರ ನಡುವಿನ ಒಡನಾಟ ತುಂಬ ಚೆನ್ನಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಭಾಷಣ ಮಾಡ್ತಾಳೆ. ಹಾಗೆಯೇ ಈ ಒಂದು ಕಾಂಪಿಟೇಷನಲ್ಲಿ ಅವಳಿಗೆ ಫಸ್ಟ್ ಪ್ರೈಸ್ ಬರುತ್ತೆ. ಹಾಗೆಯೇ ಅವಳ ಫ್ರೆಂಡ್ಸ್, ಅವಳ ಟೀಚರ್ಸ್ ಎಲ್ಲರೂ ಕೂಡ ಅವ್ರ ತಂದೆ ಬಗ್ಗೆ ಮಾತಾಡೋವಾಗ ನಿಜವಾಗ್ಲೂ ಮಲ್ಲರ್ನ ತಂದೆ ಎಲ್ಲಿದ್ದಾರೆ ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಚಿಕ್ಕ ವಯಸ್ಸಿಂದನೂ ಕೂಡ ಮಲ್ಲರ್ನ ಮನೆಯಲ್ಲೂ ಕೂಡ ಅವ್ರ ತಂದೆ ಫಾರಿನಲ್ಲಿದ್ದಾರೆ ಅನ್ನೋ ವಿಷಯನ ಹೇಳ್ತಾ ಇರ್ತಾರೆ. ಆದರೆ ಮಲ್ಲರ್ನ ಪಕ್ಕದ ಮನೆಯ ಹುಡುಗ ನಿಜವಾಗ್ಲೂ ಅವ್ರ ತಂದೆ ಜೈಲಿನಲ್ಲಿದ್ದಾರೆ ಅನ್ನೋ ವಿಷಯನ ತಿಳಿಸ್ತಾನೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಮಲ್ಲರ್ ಚಿಕ್ಕದ್ರಿಂದನೂ ಕೂಡ ಅವ್ರ ತಂದೆನ ದ್ವೇಷ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಹಾಗೆಯೇ ನಾವು ನೆಕ್ಸ್ಟ್ ಸೀನಲ್ಲಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ತಿಲಕ್ ಅನ್ನೋ ವ್ಯಕ್ತಿನ ನೋಡ್ತೀವಿ. ಅವ್ರನ್ನ ಜೈಲರು ಅವ್ರ ಹತ್ರ ಬರೋದಕ್ಕೆ ಹೇಳ್ತಾರೆ. ಯಾಕೆ ಅಂತಂದರೆ ಜೈಲಿನಲ್ಲಿರೋಂಥ ಪ್ರತಿಯೊಬ್ಬರು ಕೂಡ ಒಂದ್ಸಲನಾರು ಹೊರಗೆ ಹೋಗಬೇಕು ಅಂತ ಪೆರೋಲ್ಗೆ ಅಪ್ಲೈ ಮಾಡ್ತಾ ಇದ್ರೆ ತಿಲಕ್ ಇದುವರೆಗೂ ಕೂಡ ಒಂದ್ಸಲನೂ ಅಪ್ಲೈ ಮಾಡಿರೋದಿಲ್ಲ. ಅಷ್ಟು ಮಾತ್ರ ಅಲ್ಲದೆ ಅವರಮ್ಮ ಅಟ್ಲೀಸ್ಟ್ ಅಪ್ಲೈ ಮಾಡಿದ್ರು ಕೂಡ ಮುಂದೆ ಯಾವಾಗಲಾದರೂ ಹೋಗ್ತೀನಿ ಅಂತ ಕಾಲನ ದಪ್ತಾನೆ ಇರ್ತಾರೆ. ಅವ್ರ ಮನಸ್ಸಿನಲ್ಲಿ ಅವ್ರ ಮಗಳು ಅವ್ರನ್ನ ದ್ವೇಷಿಸ್ತಾ ಇದ್ದಾಳೆ ಅನ್ನೋ ಅನುಮಾನನೂ ಕೂಡ ಇರುತ್ತೆ ಅನ್ನೋ ವಿಚಾರ ಗೊತ್ತಾಗತ್ತೆ. ಹಾಗೆಯೇ ಈಗಲೂ ಕೂಡ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿ ಆಚೆ ಬಂದುಬಿಡ್ತಾರೆ. ಹಾಗೆಯೇ ಜೈಲಿನಲ್ಲಿ ಇವ್ರ ಥರನೇ ಕೊಲೆ ಮಾಡಿ ಒಳಗಡೆ ಇರುವಂಥ ತುಂಬ ವ್ಯಕ್ತಿಗಳಿಗೆ ಇವರು ಜೀವನದ ಪಾಠ ಮಾಡ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನಾವು ಈ ಚಿತ್ರದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಆದ ನಂದಿನಿ ಅನ್ನೋರನ್ನ ನೋಡ್ತೀವಿ. ನಂದಿನಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಈ ರೀತಿ ವರ್ಕ್ ಮಾಡ್ತಾ ಇರೋವಾಗ್ಲೇ ಒಂದು ವ್ಯಕ್ತಿನ ವಿಚಾರಣೆ ಮಾಡೋವಾಗ ಅವ್ನು ಸತ್ತೋಗ್ಬಿಟ್ಟಿರ್ತಾನೆ. ಅವ್ನು ಈ ರೀತಿ ಸತ್ತಿದ್ರಿಂದ ಅದು ಲಾಕಪ್ ಡೆತ್ ಕೇಸ್ ಆಗಿ ಇವಾಗ ನಂದಿನಿ ಸಸ್ಪೆನ್ಷನ್ ಅಲ್ಲಿ ಇರ್ತಾರೆ. ಹಾಗೇನೆ ಈ ರೀತಿ ನಂದಿನಿ ಒಂದು ವ್ಯಕ್ತಿನ ಸಾಯಿಸಿದ್ರಿಂದ ಅವಳಿಗೆ ಫಿಕ್ಸ್ ಆದಂತ ಮದ್ವೆನೂ ಕೂಡ ಗಂಡಿನ ಕಡೆಯವರು ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇವಾಗ ಎನ್ಕ್ವೈರಿ ಇದ್ದಿದ್ರಿಂದ ಎನ್ಕ್ವೈರಿ ಕಮಿಟಿ ಅವರು ನಂದಿನಿನ ಕರೆದು ಎನ್ಕ್ವೈರಿ ಮಾಡೋವಾಗ ಅಟಾಪ್ಸಿ ರಿಪೋರ್ಟು ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋದು ಅಂತ ಬಂದಿದ್ರಿಂದ ಇವಾಗ ನಂದಿನಿನ ಮತ್ತೆ ರೀಜಾಯ್ನಿಂಗ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾರೆ. ಹಾಗೇನೆ ನಂದಿನಿಗೆ ಇವಾಗ ನಿನಗೆ ಎಲ್ಲಿ ಪೋಸ್ಟಿಂಗ್ ಬೇಕು ಅಂತ ಕೇಳಿದ್ದಕ್ಕೆ ಈಗ ನಾನು ಎಲ್ಲಿ ವರ್ಕ್ ಮಾಡ್ತಿದ್ನೋ ನನ್ಗೆ ಅಲ್ಲೇ ಪೋಸ್ಟಿಂಗ್ಸ್ ಬೇಕು ಅಂತ ಹೇಳಿರ್ತಾರೆ. ಹಾಗೆ ಈ ಕಡೆ ಯೋಚಿಸ್ತೀನಿ ಅಂತ ಹೇಳಿ ಹೊರಟಂತ ತಿಲಕ್ ವಾಪಸ್ ಜೈಲರ್ ಹತ್ರ ಬಂದು ಈ ಸಲ ನಾನು ಪೆರೋಲ್ ಮೇಲೆ 14 ದಿವಸದ ಮಟ್ಟಿಗೆ ಆಚೆ ಹೋಗ್ತೀನಿ ಅಂತ ಹೇಳಿ ಪೆರೋಲ್ ಮೇಲೆ ಅವ್ರು ಆಚೆ ಬರ್ತಾ ಇದ್ರೆ ಈ ಕಡೆ ನಂದಿನಿ ಕೂಡ ವಾಪಸ್ ಅವರ ಒಂದು ಡ್ಯೂಟಿಗೆ ಜಾಯಿನ್ ಆಗ್ತಾ ಇರೋದಾಗಿ ತೋರಿಸ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ತುಂಬ ವರ್ಷಗಳ ನಂತರ ತಿಲಕ್ ಮನೆಗೆ ಬರ್ತಾ ಇರೋದ್ರಿಂದ ಅವ್ರ ಅಮ್ಮನಿಗಂತೂ ಖುಷಿನ ತಡ್ಕೊಳಕ್ಕೆ ಆಗ್ತಿರೋದಿಲ್ಲ. ತುಂಬ ಖುಷಿಯಿಂದ ಮಗನಿಗೋಸ್ಕರ ಅಡುಗೆ ಮಾಡ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂಥ ಮೊಮ್ಮಗಳು ಮಲರ್, ನಿನ್ನ ಮಗನಿಗೋಸ್ಕರ ಅಡುಗೆ ಮಾಡ್ತಾ ಇದೆಯಾ, ನಿನ್ನ ಮಗ ಜೈಲಿಂದ ಬರ್ತಾ ಇದ್ದಾನ, ಸರಿ ಬಿಡು ನಾನಂತೂ ಈ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿ ಅವಳ ಲಗೇಜ್ನೆಲ್ಲ ತಗೊಂಡು ಅಷ್ಟು ಮಾತ್ರ ಅಲ್ಲದೆ ಗೋಡೆ ಗಂಟಿಸಿದ್ದಂಥ ಅವಳ ಫೋಟೋನು ಕೂಡ ತಗೊಳ್ತಾಳೆ. ಅವರಪ್ಪ ಯಾವುದೇ ಕಾರಣಕ್ಕೂ ಅವಳನ್ನು ನೋಡಬಾರ್ದು ಅಂತ ಅಲ್ಲಿಂದ ಬಿಟ್ಟು ಅವಳ ಒಂದು ಪಕ್ಕದಲ್ಲೇ ಇದ್ದಂಥ ರಿಲೇಟಿವ್ಸ್ ಮನೆಗೆ ಹೊರಟೋಗ್ತಾಳೆ. ಸೊ ಅದಾದಮೇಲೆ ತುಂಬ ವರ್ಷಗಳ ನಂತರ ತಿಲಕ್ ಅವನ ಮನೆಗೆ ಬಂದಿರ್ತಾರೆ. ಇದರಿಂದ ಅವ್ರ ಅಮ್ಮನಿಗಂತೂ ತುಂಬಾ ಖುಷಿ ಆಗ್ತಾ ಇರತ್ತೆ. ಹಾಗೆಯೇ ಒಳಗೆ ಬಂದಂಥ ತಿಲಕಿಗೆ ಅವ್ರ ತಮ್ಮಂದರು ಅವರ ಫ್ಯಾಮಿಲಿನ ಪರಿಚಯ ಮಾಡಿಕೊಡ್ತಾರೆ. ಹಾಗೆಯೇ ಅಲ್ಲೆಲ್ಲ ಕಡೆನೂ ಕೂಡ ತಿಲಕ್ ಅವ್ರ ಮಗಳು ಮಲರ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಅಬ್ಸರ್ವ್ ಮಾಡಿದಂಥ ತಿಲಕ್ನ ತಾಯಿ ನಿನ್ನ ಮಗಳಿಗೆ ನೀನು ಬರ್ತಾ ಇದೆಯಾ ಅನ್ನೋ ವಿಚಾರ ಗೊತ್ತಿದ್ರಿಂದ ಕೋಪ ಮಾಡಿಕೊಂಡು ಪಕ್ಕದ ಮನೆಗೆ ಹೊರಟೋಗಿದ್ದಾಳೆ ಅನ್ನೋ ವಿಚಾರನ ತಿಳಿಸ್ತಾರೆ. ತಿಲಕ್ ಇರಲಿ ಬಿಡಿ ಪರವಾಗಿಲ್ಲ, ನಾ ಹೋಗೋ ತನಕ ಅವಳಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ
ತಿಲಕ್ ಜೈಲಿಗೆ ಹೋಗೋಕ್ಕೂ ಮುಂಚೆ ಇದ್ದಂಥ ಅವನ ಒಂದು ಸಂತೋಷದ ಕುಟುಂಬನ ನೆನಪಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆಯೇ ಅವ್ರ ತಮ್ಮಂದ್ರ ಹತ್ರ ಬಂದು ಆಲ್ರೆಡಿ ಅವನ ಹತ್ರ ಇದ್ದಂಥ ಒಂದು ಸೈಟನ್ನು ಮಾರಾಟ ಮಾಡಬೇಕು ಅಂತಿದ್ದೀನಿ, ಆಲ್ರೆಡಿ ಲಾಯರ್ ಹತ್ರ ಕೂಡ ಮಾತಾಡಿದ್ದೀನಿ, ಆದಷ್ಟು ಬೇಗ ಅದನ್ನು ಒಂದು ಒಳ್ಳೆಯ ರೈಟ್ ಜೊತೆಗೆ ಮಾರಿಸ್ಕೊಡಿ ಅಂತ ಕೇಳ್ತಾನೆ. ಸೊ ಇದನ್ನು ತಮ್ಮನ ಹೆಂಡ್ತಿದಿರು ಕೂಡ ಕೇಳಿಸ್ಕೊಳ್ತಾರೆ. ಹಾಗೆಯೇ ಅವರೆಲ್ಲರೂ ಕೂಡ ಒಂದು ಕಡೆ ಮೀಟಿಂಗ್ನಲ್ಲಿ ಮಾತಾಡೋವಾಗ ನನಗನ್ಸೋ ಪ್ರಕಾರ ಭಾವ ಬಂದಿರೋದೇ ಆ ಸೈಟನ್ನು ಮಾರಿ ಅವನ ಮಗಳ ಹೆಸರಲ್ಲಿ ಡೆಪಾಸಿಟ್ ಮಾಡೋಕ್ಕೆ ಅನಿಸುತ್ತೆ ಅಂತ ಹೇಳಿ ಒಂದು ರೀತಿ ಚುಚ್ಚಿ ಮಾತಾಡ್ತಾ ಇರ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂತ ತಿಲಕ್ ಈಗಂತೂ ಸಖತ್ ಬೇಜಾರಾಗತ್ತೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ರಾಜಕೀಯ ವ್ಯಕ್ತಿಯಾದ ಮಾಣಿಕ್ಯ ತಂಗಮ್ ಅನ್ನೋ ವ್ಯಕ್ತಿನ ನೋಡ್ತೀವಿ. ಅವ್ರಿಗೆ ಯಾವಾಗಲೂ ಕೂಡ ಬಲಗೈ ಬಂಟನಾಗಿ ಅಂಬು ಅನ್ನೋ ವ್ಯಕ್ತಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಮಾಣಿಕ್ಯ ತಂಗಮ್ ಈ ಸಲ ಅವ್ರ ಮಗನ ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂದ್ಕೊಂಡಿರ್ತಾರೆ. ಅಂಬು ಹತ್ರ ಇಷ್ಟು ದಿವಸ ನನಗೆ ಹೇಗೆ ಸಪೋರ್ಟ್ ಮಾಡಿದ್ಯೋ ಅದೇ ರೀತಿ ನನ್ನ ಮಗನಿಗೂ ಕೂಡ ಸಪೋರ್ಟ್ ಮಾಡು ಅಂತ ಹೇಳ್ತಾರೆ. ಅನ್ಬು ಖುಷಿಯಿಂದನೇ ಸರಿ ಅಂತ ಹೇಳಿದ್ರು ಕೂಡ ಮಾಣಿಕ್ಯ ತಂಗಮ್ನ ಈ ನಿರ್ಧಾರ ಅನ್ಬುಗೆ ಇಷ್ಟ ಆಗೋದಿಲ್ಲ. ಸೊ ಹೇಗಾದರೂ ಸರಿ ಮಾಣಿಕ್ಯ ತಂಗಮ್ನ ಇಲ್ಲ ಅನ್ನಿಸ್ಬೇಕು ಅಂತ ಅಂದ್ಕೊಂಡು ಅವನಿಗೆ ಸ್ಕೆಚ್ ರೆಡಿ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟು ನಮಗೆ ವೇಲಂ ಗಣಿ ಅನ್ನೋ ಶ್ಯಾಡೋ ಪೊಲೀಸ್ನ ನೋಡ್ತೀವಿ. ಅವರು ತಿಲಕಿಗೆ ಶ್ಯಾಡೋ ಪೊಲೀಸ್ ಆಗಿ ಅವರ ಜೊತೆಲೇ ಇರಲಿಕ್ಕೋಸ್ಕರ ಬಂದಿರ್ತಾರೆ. ಇಫ್ ಇನ್ ಕೇಸ್ ಯಾರಾದರೂ ಪೆರೋಲ್ ಮೇಲೆ ರಿಲೀಸ್ ಆಗಿದ್ರೆ ಅವ್ರ ಹಿಂದೆ ಮುಂದೆ ತಿರುಗಲಿಕ್ಕೆ ಅವ್ರನ್ನ ವಾಚ್ ಮಾಡಲಿಕ್ಕೆ ಅಂತಾನೆ ಗೌರ್ಮೆಂಟ್ ಕಡೆಯಿಂದ ಒಬ್ರು ಇನ್ಸ್ಪೆಕ್ಟರನ್ನು ಶ್ಯಾಡೋ ಪೊಲೀಸ್ ಆಗಿ ಕೊಟ್ಬಿಟ್ಟಿರ್ತಾರೆ. ಹಾಗೆ ನಾವು ನೆಕ್ಸ್ಟ್ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡಿರೋಂಥ ನಂದಿನಿನ ನೋಡ್ತೀವಿ. ಹಾಗೆಯೇ ಚಿಕ್ಕ ಪುಟ್ಟ ತಪ್ಪು ಮಾಡಿ ಸ್ಟೇಷನ್ ಮೆಟ್ಲು ಹತ್ತುತ್ತಾ ಇದ್ದಂಥ ಸೀನು ಅನ್ನೋ ಹುಡುಗನ ನೋಡ್ತೀವಿ. ಇನ್ನೂ ಕೂಡ 18 ವರ್ಷದ ಒಳಗಡೆ ಇದ್ರೂ ಕೂಡ ಚಿಕ್ಕ ಪುಟ್ಟ ಕಳ್ತನ ಮಾಡಿ ಸಿಗಾಕೊಳ್ತಾ ಇರ್ತಾನೆ. ಆಗ್ಲೇ ಸೈನ್ ಮಾಡಲಿಕ್ಕೆ ಅಂತ ಬಂದಂತ ತಿಲಕ್ ಹಾಗೆ ಶ್ಯಾಡೋ ಪೊಲೀಸ್ನ ನೋಡಿದಂಥ ನಂದಿನಿ ಇನ್ನು ಮುಂದೆ 9 ಗಂಟೆ ಒಳಗಡೆ ಬರ್ದೇ ಇದ್ರೆ ನಿನಗಿರೋಂಥ ಪೆರೋಲ್ನ ಕ್ಯಾನ್ಸಲ್ ಮಾಡಬೇಕಾಗತ್ತೆ ಅಂತ ಹೇಳ್ತಾಳೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ತಿಲಕ್ ಇನ್ನೂ ಕೂಡ ಅವ್ರ ಮಗಳು ಮಲರ್ನ ನೋಡಿರೋದಿಲ್ಲ. ಸೊ ಇದೇ ಬೇಜಾರ್ನಲ್ಲಿರುವಾಗ್ಲೇ ಅಲ್ಲಿಗೆ ಬಂದಂಥ ತಿಲಕ್ನ ತಾಯಿ ಮರ ಬಿದ್ದೋಗಿ ನಿನ್ನ ಮಗಳು ನಡ್ಕೊಂಡು ಹೋಗ್ತಾ ಇದ್ದಾಳಂತೆ, ನೀನು ಆದಷ್ಟು ಬೇಗ ದೇವಸ್ಥಾನದ ರಸ್ತೆಯಲ್ಲಿ ಹೋದ್ರೆ ನಿನ್ನ ಮಗಳನ್ನ ನಿನ್ನ ಕಣ್ತುಂಬ ನೋಡ್ಕೊಳ್ಬೋದು ಅಂತ ಹೇಳಿ ಕಳಿಸ್ತಾರೆ. ಹೇಗಾದರೂ ಸರಿ ಶ್ಯಾಡೋ ಪೊಲೀಸಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಂಥ ತಿಲಕ್ ಅವ್ನ ಕಾನ್ಸಂಟ್ರೇಷನನ್ನು ಚೇಂಜ್ ಮಾಡಿ ಅಲ್ಲಿಂದ ಸೀದಾ ಮಗಳು ನೋಡೋ ಅಂಥ ಖುಷಿನಲ್ಲಿ ಅವಳು ಬರೋ ಅಂಥ ರೋಡ್ ಹತ್ರ ಬರ್ತಾನೆ. ಆಗ್ಲೇ ಡೆಲಿವರಿ ಆಗೋ ಟೈಮಲ್ಲಿ ಯಾವ ಕಾತುರತೆ ಇತ್ತೋ ಅವನ ಮಗಳನ್ನ ನೋಡೋ ಅಂಥದ್ದು ಈಗಲೂ ಕೂಡ 14 ವರ್ಷ ಆದಮೇಲೆ ಅವನ ಮಗಳನ್ನ ನೋಡ್ತಾ ಇರೋವಂಥ ಕಾತುರತೆ ಹಾಗೆ ಇರುತ್ತೆ. ಅದೇ ಟೈಮ್ನಲ್ಲಿ ಮಳೆ ಬರ್ತಾ ಇದ್ದಿದ್ದರಿಂದ ಎಲ್ಲರೂ ಕೂಡ ಆ ಟೀ ಕೊಡೋ ಅಂಥ ಶಾಪಲ್ಲಿ ಬಂದು ನಿಂತಿರ್ಬೇಕಾದ್ರೆ ನಾವು ಈ ಮೊದಲೇ ನೋಡಿದಂಥ ಸೀನು ಹಾಗೆ ಅವ್ರ ಕಡೆ ಇದ್ದಂಥ ಹುಡುಗರು ಮಲ್ಲರ್ ಹಾಗೆ ಅವಳ ಫ್ರೆಂಡ್ಸನ್ನು ಎಲ್ಲರೂ ಕೂಡ ತುಂಬಾ ರೇಗಿಸ್ತಾರೆ. ಆಗ್ಲೇ ಮಲ್ಲರ್ನ ಫ್ರೆಂಡ್ ನಿಮ್ಮಪ್ಪನಿಗೆ ಕಂಪ್ಲೇಂಟ್ ಮಾಡೋದಲ್ವಾ ಅನ್ನೋವಾಗ ನಮ್ಮಪ್ಪ ಇಲ್ಲಿದ್ದಿದ್ರೆ ನಾನು ಕೂಡ ಕಂಪ್ಲೇಂಟ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂಥ ತಿಲಕ್ ಅಲ್ಲಿರೋ ಅಂಥ ಹುಡುಗರಿಗೆಲ್ಲರಿಗೂ ಕೂಡ ಚೆನ್ನಾಗಿ ಚಚ್ತಾರೆ. ಆ ರೋಡಲ್ಲಿ ಪೊಲೀಸ್ ಸೈರನ್ ಆಗ್ತಾ ಇದ್ದಂಗೆನೆ ತಿಲಕ್ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋದ್ರೆ ಇವರಿಷ್ಟು ಜನ ಹುಡುಗರು ಕೂಡ ಸಿಗಾಕೊಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸೈನ್ ಮಾಡಲಿಕ್ಕೆ ಅಂತ ಬಂದಾಗ ಅಲ್ಲೇ ಇದ್ದಂಥ ಸೀನು ತಿಲಕ್ನ ನೋಡಿ ಇವರೇ ನನಗೆ ಹೊಡೆದಿದ್ದು ಅಂತ ಹೇಳ್ತಾನೆ. ಅದಕ್ಕೆ ತಿಲಕ್ 14 ವರ್ಷ ಆದಮೇಲೆ ನನ್ನ ಮಗಳನ್ನ ನೋಡ್ತಾ ಇದ್ದೀನಿ ಸರ್, ನನ್ನ ಕಣ್ಣೆದುರುಗಡೆನೆ ಇವರೆಲ್ಲರೂ ಕೂಡ ತುಂಬ ಅಸಭ್ಯವಾಗಿ ಮಾತಾಡಿದ್ರೆ ಏನು ಮಾಡಲಿ ನಾನು ಅಂತ ಕೇಳೋವಾಗ ಇನ್ಸ್ಪೆಕ್ಟರ್ ಕೂಡ ತಿಲಕ್ ಕಡೆಗೇನೆ ಇದ್ಕೊಂಡು ಅವರೆಲ್ಲರೂ ಕೂಡ ವಾಪಸ್ ಜೈಲೊಳಗೆ ಹಾಕ್ತಾರೆ. ಸೊ ಇದರಿಂದ ಸೀನುಗೆ ತಿಲಕ್ ಮೇಲೆ ತುಂಬಾ ದ್ವೇಷ ಬರುತ್ತೆ. ಅವತ್ತಿನ ದಿವಸ ರಾತ್ರಿನೇ ವೇಲಂಗಣಿ ಹತ್ರ ತಿಲಕ್ ಡ್ರಿಂಕ್ಸ್ ಬಗ್ಗೆ ಮಾತಾಡಿ ಒಂಚೂರು ಟೆಂಪ್ಟ್ ಆಗೋ ಹಾಗೆ ಮಾಡ್ತಾರೆ. ಹಾಗೆ ಅವರಿಬ್ಬರು ಕೂಡ ಅವ್ರ ಊರಲ್ಲೇ ಇದ್ದಂಥ ಬಾರಿಗೆ ಹೋಗ್ತಾರೆ. ಆ ಹೋಗೋ ಅಂಥ ಟೈಮ್ನಲ್ಲೇ ತಿಲಕ್ ಅವನ ಮುಖದ ತುಂಬ ಒಂದು ಕರ್ಚೀಫ್ ಕಟ್ಕೊಳ್ತಾನೆ. ಯಾಕೆ ಅಂತ ಕೇಳೋವಾಗ ಶ್ಯಾಡೋ ಪೊಲೀಸ್ ಜೊತೆಗೆ ಒಂದು ಪೆರೋಲಲ್ಲಿರುವಂಥ ಕೈದಿ ಬಂದಿದ್ದಾನೆ ಅಂತ ಗೊತ್ತಾದರೆ ಫೋಟೋ ತೆಗೆದು ವಾಟ್ಸಪ್ಪಿಗೆಲ್ಲ ಹಾಕ್ಬಿಡಲ್ವಾ ಸರ್, ಅದಕ್ಕೋಸ್ಕರ ನಿಮ್ಮ ಸೇಫ್ಟಿಗೋಸ್ಕರ ಅಂತ ಹೇಳ್ತಾರೆ. ಹಾಗೆ ಅವತ್ತಿನ ದಿವಸನೇ ಅನ್ಬು ಹೇಗಾದರೂ ಸರಿ ಮಾಣಿಕ್ಯ ತಂಗಮ್ನ ಕೊಲೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋ ಅಂಥವನು ಮಾಣಿಕ್ಯ ತಂಗಮ್ ಒಬ್ಬನನ್ನೇ ಆ ಬಾರ್ನಲ್ಲಿ ಬಿಟ್ಟು ನನಗೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ. ಹಾಗೆ ಈ ಕಡೆ ಅದೇ ಬಾರ್ ಹತ್ರನೇ ಇವರನ್ನ ಫಾಲೋ ಮಾಡ್ಕೊಂಬಂದಂಥ ಸೀನು ಯಾರ ಜೊತೆಗೋ ಫೋನಲ್ಲಿ ಇಲ್ಲೇ ಇದ್ದಾನೆ ಅಣ್ಣ, ಆದರೆ ಅವನ ಜೊತೆಗೆ ಯಾವುದೋ ಪೊಲೀಸ್ ಇದ್ದಾರೆ ಅಂತ ಯಾರಿಗೋ ಇನ್ಫಾರ್ಮೇಶನ್ ನೀಡ್ತಾ ಇರೋದಾಗಿ ತೋರಿಸ್ತಾರೆ. ಶ್ಯಾಡೋ ಪೊಲೀಸು ಹಾಗೆ ತಿಲಕ್ ಇಬ್ಬರು ಕೂಡ ಒಂದು ಕಡೆ ಕೂತು ಡ್ರಿಂಕ್ಸ್ ಮಾಡೋವಾಗ ತಿಲಕ್ ಅದನ್ನು ಕುಡಿದಾನೆ ರೋಡಿಗೆ ಚೆಲ್ಬಿಡ್ತಾನೆ ಶ್ಯಾಡೋ ಪೊಲೀಸನ್ನ ಕಣ್ ತಪ್ಪಿಸಿ. ಹಾಗೆಯೇ ಅವನು ಕುಡಿತಾ ಇರೋದಾಗಿ ಶ್ಯಾಡೋ ಪೊಲೀಸಿಗೆ ನಂಬಿಸ್ತಾನೆ. ಹಾಗೆ ಈ ಕಡೆ ಒಂದು ಚೇರನ್ನ ಎಳ್ಕೊಂಡು ಹೋಗೋದನ್ನ ನೋಡಿದಂಥ ಮಾಣಿಕ್ಯ ತಂಗಮ್ ಇದರಿಂದ ತುಂಬಾನೇ ಇರಿಟೇಟ್ ಮಾಡಿಕೊಂಡು ಅದನ್ನು ಎತ್ಕೊಂಡು ಹೋಗುವಂತ ಹೇಳ್ತಾನೆ. ಇದನ್ನು ನೋಡ್ತಾ ಇದ್ರೆ ಸೌಂಡ್ ಅಂದರೆ ಮಾಣಿಕ್ಯ ತಂಗಮ್ಗೆ ತುಂಬಾನೇ ಇರಿಟೇಟ್ ಆಗುತ್ತೆ ಅನ್ನೋ ವಿಚಾರ ಗೊತ್ತಾಗತ್ತೆ. ಸೊ ಆಗ್ಲೇ ಬಾರ್ನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಹುಡುಗನಿಗೆ ಅನ್ಬು ಡ್ರಿಂಕ್ಸ್ ತರಕ್ಕೆ ಹೇಳಿದ್ರಿಂದ ಅವನು ಕೂಡ ಬಾರಿಂದ ಹೊರಟೋಗ್ತಾನೆ. ಇವಾಗ
ಬಾರ್ನಲ್ಲಿ ಮಾಣಿಕ್ಯ ತಂಗಮ್ನ ಬಿಟ್ಟರೆ ಬೇರೆ ಯಾರೂ ಇರೋದೇ ಇಲ್ಲ. ಈಗಲೇ ಅವ್ರು ಮಾಡಿದಂಥ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ನೆಕ್ಸ್ಟು ನಮಗೆ ಶ್ಯಾಡೋ ಪೊಲೀಸ್ ಹಾಗೆ ತಿಲಕ್ನ ತೋರಿಸ್ತಾರೆ. ತಿಲಕಿಗೆ ಡ್ರೈವಿಂಗ್ ಬರಲ್ಲ ಅಂತ ಶ್ಯಾಡೋ ಪೊಲೀಸ್ ಹತ್ರ ಹೇಳ್ಕೊಂಡಿರ್ತಾರೆ. ಆದರೆ ತಿಲಕ್ ಒಬ್ಬರು ಪಾಸ್ಟ್ನಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಆಗಿದ್ರು ಅನ್ನೋ ವಿಚಾರ ಗೊತ್ತಾಗತ್ತೆ. ಅವ್ರ ಲೈಫ್ನಲ್ಲಿ ಏನಾಗಿದ್ದಕ್ಕೆ ಜೈಲಿಗೆ ಹೋದ್ರು ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಹಾಗೆ ಅನ್ಬು ಮಾಡಿದಂಥ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದಂಥ ವ್ಯಕ್ತಿ ಬಾರ್ನಲ್ಲಿ ಒಬ್ಬರೇ ಕೂತಿರೋ ಅಂಥ ಮಾಣಿಕ್ಯಂನ ನೋಡಿ ಒಂದು ಚಾಕು ತಗೊಂಡು ಅವರನ್ನು ಚುಚ್ಚಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಲ್ರೆಡಿ ಲೀಡಿಂಗ್ ಪಾರ್ಟಿನಲ್ಲಿದ್ದಂಥ ಮಾಣಿಕ್ಯಂನ ಸಾವು ಎಲ್ಲ ಕಡೆನೂ ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಸೊ ಇದರಿಂದ ಅಲ್ಲಿಗೆ ಬಂದಂಥ ಜನರು ಎಲ್ಲರೂ ಕೂಡ ಆದಷ್ಟು ಬೇಗ ಮಾಣಿಕ್ಯಂ ತಂಗಮ್ನ ಕೊಂದವ್ರನ್ನ ಕಂಡಿಡಿರಿ ಅಂತ ಜೋರಾಗಿ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬಾರಿಗೆ ಬಂದಂಥ ನಂದಿನಿ ಆ ಪ್ಲೇಸ್ನ ಎಲ್ಲದೂ ಕೂಡ ಕೂಲಂಕುಷವಾಗಿ ಚೆಕ್ ಮಾಡ್ತಾರೆ. ಹಾಗೇನೆ ತಾನು ಮಾಡ್ದಿರೋ ಅಂತ ತಪ್ಪಿಗೆ ಕೊಲೆ ಮಾಡಿದಾಳೆ ಅನ್ನೋ ಅಪವಾದನೆ ಒತ್ಕೊಂಡು ಸಸ್ಪೆಂಡ್ ಆಗಿದ್ದ ದಿವಸನ ನೆನಪಿಸ್ಕೊಳ್ತಾರೆ. ಅವತ್ತಿನ ದಿವಸನೂ ಕೂಡ ಮಾಣಿಕ್ಯ ತಂಗಮ್ ಅಲ್ಲೇ ಇರ್ತಾರೆ. ತುಂಬಾನೇ ಹರ್ಟ್ ಆಗೋ ರೀತಿ ನಂದಿನಿ ಜೊತೆ ಮಾತಾಡಿರ್ತಾರೆ. ಮಾಣಿಕ್ಯಂ ಸಾಯೋ ಅಂತ ಟೈಮ್ನಲ್ಲಿ ಕರೆಂಟ್ ಆಫ್ ಮಾಡಿದ್ರು ಅನ್ನೋ ವಿಚಾರ ಗೊತ್ತಾಗುತ್ತೆ. ಸೊ ಎಲ್ಲ ಕಡೆನೂ ಕೂಡ ತುಂಬ ಕೂಲಂಕುಷವಾಗಿ ಫಿಂಗರ್ ಪ್ರಿಂಟ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಅದೇ ಟೈಮ್ಗೆ ಸ್ಪಾಟಿಗೆ ಬಂದಂಥ DSP ಅಲ್ಲಿರೋ ಅಂಥ ಜನರ ಹತ್ರ ಆದಷ್ಟು ಬೇಗ ಈ ಕೊಲೆನ ಯಾರು ಮಾಡಿರೋದು ಅಂತ ಕಂಡುಹಿಡಿತೀವಿ ಅಂತ ಹೇಳ್ತಾರೆ. ಅವತ್ತಿನ ದಿವಸ ರಾತ್ರಿನೇ DSP ಹಾಗೇನೆ ಅನ್ಬು ಇಬ್ರು ಕೂಡ ಡ್ರಿಂಕ್ಸ್ ಮಾಡೋವಾಗ ಅನ್ಬುಗೆ ವೇಲಂಗಡಿಯಿಂದ ಫೋನ್ ಬರುತ್ತೆ. ಇಲ್ಲೂ ಕೂಡ ಅನ್ಬು ಡ್ರಾಮಾ ಮಾಡಿಕೊಂಡು ನಮ್ಮ ಅಣ್ಣನಿಗೆ ಯಾರು ಸಾಯಿಸಿದ್ರೋ ಅವ್ರು ಆದಷ್ಟು ಬೇಗ ಸಿಗಾಕೊಂಡ್ಲಿ ಅಂತ ಹೇಳಿದ್ನ ಕೇಳಿಸ್ಕೊಂಡಂಥ ವೇಲಾಂಗಣಿ ಅಣ್ಣಂಗೆ ಚುಚ್ಚಿದಂಥ ಕತ್ತಿನ ಬಾರ್ನಲ್ಲೇ ಬಿಟ್ಟೋಗಿದ್ದಾನಂತೆ. ಅಣ್ಣ ಫಿಂಗರ್ ಪ್ರಿಂಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವ್ನು ಯಾರು ಅನ್ನೋದು ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂಥ ಅನ್ಬುಗೆ ಸ್ವಲ್ಪ ಮಟ್ಟಿಗೆ ದಿಗಿಲ್ ಬಡಿಯುತ್ತೆ. ಹಾಗೇನೆ ಪಕ್ಕದಲ್ಲೇ ಇದ್ದಂಥ ತಿಲಕ್ ಅವನ ಒಂದು ಪ್ರಾಪರ್ಟಿನ ಮಾರಬೇಕು ಅಂತ ಇದ್ದಿದ್ರಿಂದ ಅದಕ್ಕೆ ಅನ್ಬು ಹತ್ರನೇ ಹೆಲ್ಪ್ ಕೇಳ್ತಾರೆ. ಅದಕ್ಕೆ ಅನ್ಬು ನೆಕ್ಸ್ಟ್ ಡೇ ಮಾರ್ನಿಂಗು ಬರೋದಿಕ್ಕೆ ತಿಳಿಸ್ತಾರೆ. ಕೊಲೆ ಮಾಡಿದಂಥ ಮಣಿ ಇನ್ನೂ ಕೂಡ ಅನ್ಬು ಮನೇಲೇ ಇರ್ತಾನೆ. ಸೊ ಮಣಿನ ನೋಡಿದಂಥ ಅನ್ಬು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನೀನು ಹೋಗಿ ಪೊಲೀಸ್ ಅವ್ರಿಗೆ ಸರೆಂಡರ್ ಆಗು, ಕತ್ತಿನ ಅಲ್ಲೇ ಬಿಟ್ಟು ಬಂದಿದ್ಯಂತೆ, ನೀನೇನಾದರೂ ಸರೆಂಡರ್ ಆಗಲಿಲ್ಲ ಅಂತಂದ್ರೆ ನಿನ್ನನ್ನು ಕೂಡ ದೇವ್ರ ಪಾದನೆ ಸೇರಿಸ್ಬೇಕಾಗತ್ತೆ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಹಾಗೆಯೇ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಹತ್ರ ರಿಪೋರ್ಟ್ ಇಸ್ಕೊಳ್ಳಿಕ್ಕೆ ಅಂತ ಬಂದಂಥ ನಂದಿನಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಅವ್ರಿಗೊಂದು ಶಾಕಿಂಗ್ ನ್ಯೂಸ್ನ ಹೇಳ್ತಾರೆ. ಏನು ಅಂತಂದರೆ ಇವಾಗ ಮಾಣಿಕ್ಯಂ ತಂಗಮ್ ಸತ್ತಿರೋ ರೀತಿನೇ 8-9 ವರ್ಷದ ಮುಂಚೆ ಡೇವಿಡ್ ಅನ್ನೋ ವ್ಯಕ್ತಿ ಕಬ್ಬಿಣ ಹಾಗೆ ತಗಡೋನ ನೆಲಕ್ಕೆ ಉಜ್ಜಿ ಸೌಂಡ್ ಬರೋ ರೀತಿ ಮಾಡಿ ಆ ವ್ಯಕ್ತಿಗಳನ್ನು ಕಟ್ಟಾಕಿ ಕೂಸಿರೋವಾಗ ಅವರ ಏರ್ಡಮ್ ಒಡೆದೋಗೋ ರೀತಿ ಮಾಡ್ತಾ ಇದ್ದ. ಇದರಿಂದ ಕಿವಿ ಹಾಗೇನೆ ಮೂಗ್ನಲ್ಲಿ ರಕ್ತ ಬಂದು ಆ ವ್ಯಕ್ತಿಗಳು ಸಾಯ್ತಾ ಇದ್ರು. ಇದೇ ರೀತಿ ಈಗಲೂ ಕೂಡ ಮಾಣಿಕ್ಯಂ ತಂಗಮ್ ಸತ್ತೋಗಿದ್ದಾನೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಸೊ ವಾಪಸ್ ಬಂದಂಥ ನಂದಿನಿ ಡೇವಿಡ್ ಬಗ್ಗೆ ವಿಚಾರಿಸೋವಾಗ ಅವನಿವಾಗ ಜೈಲಿಂದ ರಿಲೀಸ್ ಆಗಿದ್ದಾನೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಈ ಕೊಲೆನ ಡೇವಿಡೇ ಮಾಡಿರ್ಬೋದು ಅನ್ಕೊಂಡಂತ ನಂದಿನಿ ಅವನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೋಗೋವಾಗ ಅವನ ಇದ್ದಂಥ ಊರಿನಲ್ಲೇ ಇದ್ದಂಥ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಆದಷ್ಟು ಬೇಗ ಡೇವಿಡನ್ನ ರೌಂಡ್ ಅಪ್ ಮಾಡಿ ಅಂತ ಹೇಳ್ತಾರೆ. ಏನು ವಿಚಾರ ಅಂತ ಕೇಳೋವಾಗ ಅವನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾ ಇದ್ದೀವಿ ಅಂತ ತಿಳಿಸ್ತಾರೆ. ಆದರೆ ಇನ್ಸ್ಪೆಕ್ಟರು ಆಲ್ರೆಡಿ ಡೇವಿಡ್ ಸತ್ತೋಗಿದ್ದಾನೆ ಅನ್ನೋ ವಿಚಾರ ತಿಳಿಸ್ತಾರೆ. ಸೊ ಅಟ್ಲೀಸ್ಟ್ ಬದುಕಿದ್ರೆ ಅವನ ಹತ್ರ ಏನಾದರೂ ಮಾತಾಡ್ಬೋದಿತ್ತಲ್ಲ ಅಂತ ಹೇಳೋವಾಗ ಅವನೊಬ್ಬ ಡೆಫ್ ಅಂಡ್ ಡಮ್, ಅವನ ಕೈಲಿ ಮಾತಾಡೋದಕ್ಕಾಗಲಿ ಕೇಳಿಸ್ಕೊಳ್ಳೋದಕ್ಕಾಗಲಿ ಸಾಧ್ಯ ಇಲ್ಲ ಅನ್ನೋ ವಿಚಾರ ಗೊತ್ತಾಗುತ್ತೆ. ಈಗ ನಂದಿನಿಗೆ ಇದೊಂದು ಡೆಡ್ ಎಂಡ್ ಅನ್ಸುತ್ತೆ. ಹಾಗೇನೆ ಮೊದಲಿಂದ ಕೇಸ್ನ ಇನ್ನೊಂದ್ಸಲ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಾರ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಶಿವಮ್ನ ಪುನಃ ಕರೆದು ವಿಚಾರಣೆ ಮಾಡೋವಾಗ ಶಿವಮ್ ಕೈನಲ್ಲಿದ್ದಂಥ ವಾಚ್ನ ನೋಡಿದಂಥ ನಂದಿನಿಗೆ ಡೌಟ್ ಬರುತ್ತೆ. ಯಾಕೆ ಅಂತಂದರೆ ಆ ವಾಚ್ ನಂದಿನಿದೇ ಆಗಿರುತ್ತೆ. ಹಾಗೆಯೇ ಅವನಿಗೆ ವಿಚಾರಿಸೋವಾಗ ಈ ವಾಚ್ ನಂದಲ್ಲ, ಅವತ್ತಿನ ದಿವಸ ಕೊಲೆ ನಡೆದ್ಮೇಲೆ ಈ ವಾಚ್ ನನಗೆ ಸಿಕ್ತು ಅಂತ ಹೇಳಿ ವಾಪಸ್ ಕೊಡ್ತಾನೆ. ಸೊ ಇದನ್ನೆಲ್ಲದನ್ನು ಕೂಡ ಅಲ್ಲೇ ಇದ್ದಂಥ ಇನ್ಸ್ಪೆಕ್ಟರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗೆಯೇ ಮಾಣಿಕ್ಯಂ ಕೊಂದಿದ್ದ ದಿವಸ ಯಾರನ್ನಾರು ಹೊಸ್ದಾಗಿ ನೋಡೋದ್ಯಾ ಅಂತ ಕೇಳೋವಾಗ ಅವತ್ತಿನ ದಿವಸ ಒಬ್ಬರು ಪೊಲೀಸು ಫಾರಿನ್ ಫ್ರೆಂಡ್ ಜೊತೆಗೆ ಬಂದಿದ್ರು ಅನ್ನೋ ವಿಚಾರನ ತಿಳಿಸ್ತಾರೆ. ಹಾಗೆಯೇ ಟೇಬಲ್ನ ಫೋಟೋ ತೆಗೆದುಕೊಂಡಂಥ ನಂದಿನಿ ಶಿವಮ್ನ ಕೇಳೋವಾಗ ಶಿವಮ್ ಅಂಬು ಸರ್ಗೋಸ್ಕರ ಗ್ಲಾಸ್ನ ಇಟ್ಟಿದ್ವಿ ಅನ್ನೋ ವಿಚಾರ ಗೊತ್ತಾಗುತ್ತೆ. ಆದರೆ ಅವತ್ತಿನ ದಿವಸ ಅಂಬು ಮಾಣಿಕ್ಯಂ ಜೊತೆಗೆ ಕುಡಿಯೋಕೆ ಹೋಗಿಲ್ಲ ಅನ್ನೋದು ಗೊತ್ತಾಗಿದ್ರಿಂದ ವಿಚಾರಿಸ್ಲಿಕ್ಕೆ ಅಂತ ಅನ್ಬು ಮನೆಗೆ ಹೋಗ್ಲಿಕ್ಕೆ ಡಿಸೈಡ್ ಮಾಡ್ತಾರೆ. ನಂದಿನಿ ಆಂಟಿ ಅನ್ಬು ಮನೆಗೆ ಬರೋಷ್ಟ್ರೊಳಗಾಗ್ಲೇ ಸೈಟ್ ವಿಚಾರ ಮಾತಾಡ್ಲಿಕ್ಕೋಸ್ಕರ ತಿಲಕ್ ಹಾಗೆ ಶ್ಯಾಡೋ ಪೊಲೀಸ್ ಇಬ್ರು ಕೂಡ ಅನ್ಬು ಮನೆಗೆ ಬಂದಿರ್ತಾರೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲದೂ ಕೂಡ ಗಾಡಿಲೇ ಇದೆ ಅಂತ ಹೇಳಿದ್ರಿಂದ ಶ್ಯಾಡೋ ಪೊಲೀಸ್ ಅದನ್ನ ತರಕೋದಂಥ ಟೈಮ್ನಲ್ಲೇ ತಿಲಕ್ ಕೂಡ ಆ ಪ್ಲೇಸ್ನಲ್ಲಿ ಇರೋದಿಲ್ಲ. ಇದನ್ನ ಅಬ್ಸರ್ವ್ ಮಾಡಿದಂಥ ಅನ್ಬು ಅವನನ್ನ ಕೂಗ್ಕೊಂಡು ಬರೋವಾಗ ಅಲ್ಲೇ ಇದ್ದಂಥ ತಿಲಕ್ ಅವನ ಮುಖನ ತೋರಿಸ್ತಾನೆ.
ಸೊ ಮುಖ ನೋಡಿದಂಥ ಅನ್ಬು ನೀನನ್ನೆಲ್ಲೋ ನೋಡ್ದಂಗಿಲ್ಲ, ನೀನೇ ಅಲ್ವಾ ಆಂಬ್ಯುಲೆನ್ಸ್ ಡ್ರೈವರ್ ಅಂತ ಅವರಿಬ್ಬರು ಮಧ್ಯೆ ಮಾತಾಗಬೇಕಾದ್ರೇ ತಿಲಕ್ ಅನ್ಬು ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಹಾಗೆ ಅನ್ಬುಗೆ ಒಂದು ಕವರ್ನ ಮುಚ್ಚಿ ಉಸಿರುಗಟ್ಟಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನ್ಬುಗೆ ವೀಸಿಂಗ್ ಪ್ರಾಬ್ಲಮ್ ಇದ್ದಿದ್ದರಿಂದ ಆ ಒಂದು ಮಿಷನ್ ತಿಲಕ್ ಕೈಲೇ ಇರುತ್ತೆ. ಮಿಷನನ್ನು ಕೊಡ್ತಿದ್ದಂಗೆ ಅನ್ಬು ಅದನ್ನು ಸ್ಪ್ರೇ ಮಾಡ್ಕೊಳ್ತಾನೆ. ಅನ್ಫಾರ್ಚುನೇಟ್ಲಿ ಅದರಲ್ಲಿ ಬೇರೆ ಕೆಮಿಕಲ್ ಮಿಕ್ಸ್ ಆಗಿದ್ರಿಂದ ಅನ್ಬು ಕೈಲಿ ಉಸಿರಾಡೋದಕ್ಕೆ ಆಗೋದೇ ಇಲ್ಲ. ಇದನ್ನು ನೋಡಿದಂಥ ತಿಲಕ್ ಹೀಗೆ ಅಲ್ವಾ ನನ್ನ ಹೆಂಡ್ತಿನೂ ಕೂಡ ಸಾಯಿಸಿದ್ದು ಅಂತ ಹೇಳಿ ಅಲ್ಲಿಂದ ಶ್ಯಾಡೋ ಪೊಲೀಸ್ ಬರೋಷ್ಟ್ರೊಳಗಾಗ್ಲೇ ಸೇಮ್ ಪ್ಲೇಸಲ್ಲೇ ಕೂತಿರ್ತಾನೆ. ಬಂದಂಥ ಶ್ಯಾಡೋ ಪೊಲೀಸ್ ನಂದಿನಿ ಅನ್ಬು ಮನೆಗೆ ಬಂದಿದ್ದನ್ನು ಅಬ್ಸರ್ವ್ ಮಾಡಿದಂಥವನು ಆ ತಕ್ಷಣ ಒಳಗಡೆ ಬಂದು ಅಲ್ಲಿಂದ ತಿಲಕನ್ನು ಕರ್ಕೊಂಡು ಹೊರಟೋಗ್ತಾರೆ. ನಂದಿನಿ ಬಂದು ನೋಡೋಷ್ಟ್ರೊಳಗಾಗ್ಲೇ ಅನ್ಬು ಸತ್ತೋಗ್ಬಿಟ್ಟಿರ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ನ್ಯೂಸ್ ಚಾನಲ್ಸಲ್ಲೂ ಕೂಡ ಅನ್ಬು ಸತ್ತೋಗಿರೋ ಅಂಥದ್ದೇ ನ್ಯೂಸ್ ಬರ್ತಾ ಇರುತ್ತೆ. ಇದರಿಂದ DCPಗಂತೂ ತುಂಬಾ ಸಿಟ್ಟು ಬರುತ್ತೆ ನಂದಿನಿ ಮೇಲೆ. ನಂದಿನಿನ ಕರೆದು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನು ಹೋಗುವಂಥ ಟೈಮ್ನಲ್ಲೇ ಅನ್ಬು ಸಾಯೋದಕ್ಕೆ ಹೇಗೆ ಸಾಧ್ಯ? ಇದೇ ಏರಿಯಾದವರು ಅನ್ಬು ಹಾಗೆಯೇ ಮಾಣಿಕ್ಯ ತಂಗಮ್ ಇಬ್ಬರು ಕೂಡ ಸತ್ತೋಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನೀನೇನಾದರೂ ಈ ಕೇಸ್ನ ಕಂಡುಹಿಡಿಯೋದಕ್ಕಾಗಲಿಲ್ಲ ಅಂತಂದರೆ ನಾನು ನಿನ್ನ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ ಅಂತ ಬೈದು ಅಲ್ಲಿಂದ ಹೊರಟೋಗ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಾ ನಿಂತಿದ್ದಂಥ ತಿಲಕ್ ಹಾಗೆ ಶ್ಯಾಡೋ ಪೊಲೀಸ್ ಇಬ್ಬರು ಕೂಡ ನಾವು ಹೋಗೋ ಟೈಮಿಗೆ ಅವ್ರು ಸತ್ತಿದ್ದಾರೆ ಅಂತಂದಮೇಲೆ ನಾವು ಆ ವಿಷಯದ ಬಗ್ಗೆ ನಂದಿನಿ ಮೇಡಮ್ ಹತ್ರ ಮಾತಾಡೋಣ ಅಂತ ತಿಲಕ್ ಕೇಳ್ತಾನೆ. ಇದರಿಂದ ಶ್ಯಾಡೋ ಪೊಲೀಸ್ಗೆ ಕೋಪ ಬಂದು ಅಲ್ಲಿಂದ ತಿಲಕನ್ನು ವಾಪಸ್ ಕರ್ಕೊಂಡು ಹೋಗ್ತಾನೆ. ಇದೇ ಒಂದು ಕೇಸ್ನ ಬಗ್ಗೆ ತುಂಬ ಯೋಚಿಸ್ತಾ ಇದ್ದಂಥ ನಂದಿನಿಗೆ ಮಾಣಿಕ್ಯ ತಂಗಮ್ ಕೊಲೆ ಆಗಿದ್ದ ದಿವಸ ಒಬ್ಬರು ಇನ್ಸ್ಪೆಕ್ಟರು ಫಾರಿನ್ ಫ್ರೆಂಡ್ ಜೊತೆಗೆ ಡ್ರಿಂಕ್ಸ್ ತಗೊಳಕ್ ಹೋಗಿದ್ರು ಅಂತ ಹೇಳಿದ ವಿಚಾರ ನೆನಪಾಗತ್ತೆ. ಇದರಿಂದ ಬಾರ್ನಲ್ಲಿ ವರ್ಕ್ ಮಾಡ್ತಿದ್ದಂಥ ವರ್ಕರ್ನ ಮತ್ತೊಂದ್ಸಲ ಕರೆಸಿ ಪ್ರತಿಯೊಂದು ಪೊಲೀಸನ್ನು ಕೂಡ ಅವರಿಗೆ ತೋರಿಸ್ತಾರೆ. ಅವತ್ತಿನ ದಿವಸ ಯಾರು ಬಂದಿದ್ರು ಅಂತ ಕಂಡಿಡಿಯಲಿಕ್ಕೋಸ್ಕರ ಆಗ್ಲೇ ಸೀನುನ್ ತಾಯಿ ಕೂಡ ಆ ಸ್ಟೇಷನ್ನಿಗೆ ಬಂದು ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ತುಂಬ ದಿವಸದಿಂದ ಸೀನು ಕಾಣಿಸ್ತಾ ಇಲ್ಲ ಅಂತ. ಆಗ್ಲೇ ಬಂದಂಥ ನಂದಿನಿ ಏನು ವಿಚಾರ ಅಂತ ಕೇಳೋವಾಗ ಅವ್ರ ಮಗನಿಗೆ ತಿಲಕ್ ಹೊಡೆದಿರೋ ಅಂಥದ್ದು ಕೂಡ ಗೊತ್ತಾಗುತ್ತೆ. ಎಲ್ಲದನ್ನು ತಾಳೆ ಹಾಕಿ ನೋಡಿದಂಥ ನಂದಿನಿಗೆ ಅವತ್ತಿನ ದಿವಸ ಫಾರಿನ್ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದಿದ್ದು ತಿಲಕ್ಕೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಹಾಗೆಯೇ ನಂದಿನಿಗೆ ಈಗ ಸತ್ತಂಥ ಇಬ್ಬರು ವ್ಯಕ್ತಿಗಳು ಕೂಡ ತಿಲಕ್ ಜೊತೆಗಿದ್ದಂಥ ವ್ಯಕ್ತಿಗಳು ಮಾಡ್ತಾ ಇದ್ದಂಥ ಕೊಲೆಯ ಪ್ಯಾಟ್ರನ್ ರೀತಿಯೇ ಇದೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಸೊ ಇದರಿಂದ ತಿಲಕ್ ಮೇಲೆ ಅನುಮಾನ ಬಂದಿದ್ರಿಂದ ಇವಾಗ ತಿಲಕ್ ಎಲ್ಲಿದ್ದಾನೆ ಅಂತ ಹುಡುಕೊಂಡು ಬರೋವಾಗ ತಿಲಕ್ ಆಲ್ರೆಡಿ ಒಂದು ಸೈಟನ್ನು ಮಾರ್ತಾ ಇದ್ದಾನೆ ಅಂತ ಹೇಳಿದ್ದೆ ಅಲ್ವಾ. ಸೊ ಆ ಸೈಟನ್ನು ಮಾಣಿಕ್ಯಂನ ಕೊಂದಂಥ ಮಣಿ ಅನ್ನೋ ವ್ಯಕ್ತಿಗೆ ಮಾರ್ತಾ ಇರ್ತಾನೆ. ಸೊ ಆ ಸೈಟನ್ನು ಮಾರ್ತಾ ಇರೋ ಅಂಥ ಪ್ಲೇಸಿಗೆ ತಿಲಕ್ನ ಮಗಳು ಕೂಡ ಬರ್ತಾ ಇರ್ತಾಳೆ. ಅದೇ ಪ್ಲೇಸಿಗೆ ಅದೇ ಟೈಮಲ್ಲಿ ಬಂದಂಥ ನಂದಿನಿ ತಿಲಕನ್ನು ತುಂಬ ಜಬರ್ದಸ್ತಿಂದ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗುವಾಗ ಮೊದಲನೇ ಸಲ ಮಲರ್ ಅವಳ ತಂದೆನ ಈ ರೀತಿ ಎಳ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾಳೆ. ಸೊ ಮಲರ್ಗೂ ಕೂಡ ಇದರಿಂದ ತುಂಬಾನೇ ಬೇಜಾರಾಗತ್ತೆ. ತಿಲಕ್ನ ಫಿಂಗರ್ ಪ್ರಿಂಟ್ನ ತಗೊಂಡಂತ ನಂದಿನಿ ಅವನನ್ನ ಅವತ್ತಿನ ದಿವಸ ರಾತ್ರಿನೇ ಜಡ್ಜ್ ಹತ್ರ ಕರ್ಕೊಂಡು ಹೋಗ್ತಾರೆ. ಹಾಗೆಯೇ ನಂದಿನಿ ಜಡ್ಜ್ ಹತ್ರ ಈ ಎಲ್ಲ ಕೊಲೆನೂ ಕೂಡ ತಿಲಕ್ಕೆ ಮಾಡಿರೋದು ಅಂತ ಹೇಳ್ತಾ ಇದ್ರೆ ತಿಲಕ್ ಕಡೆ ಬಂದಂಥ ಲಾಯರು ಒಂದು ಪೇಪರ್ನ ಕೊಡ್ತಾರೆ. ಆ ಪೇಪರ್ನಲ್ಲಿ ತಿಲಕ್ ಜೈಲಿಂದ ಪೆರೋಲ್ ಮೇಲೆ ಆಚೆ ಬರೋಕ್ಕೂ ಮುಂಚೆನೆ ಒಂದು ಕೊಲೆ ನಡೆದಿದೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ನಂದಿನಿ ಹತ್ರ ಕೇಳೋವಾಗ ನಂದಿನಿ ಆ ಟೈಮ್ನಲ್ಲಿ ಸಸ್ಪೆನ್ಸ್ನಲ್ಲಿದ್ರು ಅನ್ನೋ ವಿಚಾರ ಕೂಡ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ನೋಡಿದಂಥ ಜಡ್ಜು ಆದಷ್ಟು ಬೇಗ ಯಾರು ಅನ್ನೋದನ್ನ ಕಂಡಿಡಿರಿ, ಸುಮ್ಮನೆ ಯಾರ್ಯಾರ ಮೇಲೋ ತಪ್ಪನ್ನ ಹಾಕಬೇಡಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಸೊ ನೆಕ್ಸ್ಟ್ ತಿಲಕ್ ಅವನ ಲೈಫ್ನಲ್ಲಿ ಸ್ವಲ್ಪ ಮಟ್ಟಿಗೆ ಏನಾಗಿದೆ ಅನ್ನೋದನ್ನ ನೆನಪಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತಿಲಕ್ ತುಂಬಾ ಸಲ ಜೈಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದರಿಂದ ಅಣ್ಗೈ ನೀರ್ಗಾಯ ಆಗಂಗೆ ಹೊಡೆದಂಥ ಜೈಲರ್ಗಳು ವಾಪಸ್ ಅವನನ್ನ ಜೈಲಿಗೆ ಹಾಕ್ತಿರ್ತಾರೆ. ಆಗ್ಲೇ ಬಂದಂಥ ಒಬ್ಬ ವ್ಯಕ್ತಿ ನೀನು ಇಲ್ಲಿಂದ ಎಷ್ಟೇ ಸಲ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ನಿನಗೆ ಇದೇ ಥರ ಒದೆ ಬೀಳ್ತಾ ಇರುತ್ತೆ, ಅದ್ರ ಬದಲು ನೀನು ಒಳ್ಳೆಯವನಾಗು, ನಿನ್ನ ಕೋಪನ ಹತ್ತಿಕ್ಕು, ಹೊರಗಡೆ ಹೋದ್ಮೇಲೆ ಏನಿದ್ರು ನಿನ್ನ ಸೇಡ್ನ ತೀರಿಸ್ಕೊಳ್ಳುವಂತೆ ಅಲ್ಲಿವರೆಗೂ ಕೂಡ ನೀನು ಒಳ್ಳೆಯವನಾಗಿ ಇರೋಂಥರ ಬಿಂಬಿಸ್ಕೊಳ್ತಾ ಇರೋ, ಆಗ ಜೈಲೇ ನಿನ್ನನ್ನು ಒಳ್ಳೆಯವನು ಅಂತ ಹೇಳಿ ಆಚೆ ಕಡೆ ಕಳಿಸ್ತಾರೆ ಅಂತ ಹೇಳ್ಕೊಟ್ಟಿದ್ರಿಂದ ತಿಲಕ್ ಕೂಡ ಇದಾದ್ಮೇಲೆ ಒಳ್ಳೆಯವನ ಥರ ಆ್ಯಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅರ್ಜುನನ್ಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ನೀಡಿದ ರೀತಿ ಜೈಲಿನೊಳಗಡೆ ತಿಲಕಿಗೆ ಅವರ ಫ್ರೆಂಡು ಉಪದೇಶ ನೀಡ್ತಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಿನಗೆ ಹೆಲ್ಪ್ ಬೇಕಾದರೆ ನನಗೆ ಫೋನ್ ಮಾಡು ಅಂತ ಹೇಳಿ ರಿಲೀಸ್ ಆಗೋ ದಿವಸ ಅವ್ರ ಫೋನ್ ನಂಬರ್ನ ಕೊಟ್ಟು ಹೊರಟೋಗ್ತಾರೆ. ಜೈಲರ್ ಅವತ್ತಿನ ದಿವಸ ಪೆರೋಲ್ ಮೇಲೆ ನಿನಗೆ ಆಚೆ ಹೋಗ್ಬೇಕು ಅಂತ ಅನಿಸ್ಲಿಲ್ವಾ ಅಂತ ಕೇಳೋವಾಗ ಯೋಚಿಸ್ತೀನಿ ಅಂತ ಬಂದಂಥ ತಿಲಕ್ ನಂಬರ್ ಕೊಟ್ಟೋದು ಅಂತ ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಒಬ್ರು ಆಂಬ್ಯುಲೆನ್ಸ್ ಡ್ರೈವರ್ನ ಅಡ್ರೆಸ್ ಕೊಟ್ಟು ಅವ್ರ ಹತ್ರ ಹೋದ್ರೆ ನಿಮ್ಗೊಂದು ಅನಾಥ ಶವನ ಕೊಡ್ತಾರೆ, ಅವ್ರ ಕಿವಿಗೆ ಟಾರ್ಚ್ ಬಿಟ್ಟು ವಾಪಸ್ ಚುಚ್ಚಿ ಅಂತ ಹೇಳ್ತಾರೆ. ಅಂದ್ರೆ ಸತ್ತವನ್ನೇ ಇನ್ನೊಂದ್ಸಲ ಸತ್ತಿರೋ ತರ ಬಿಂಬಿಸೋದಕ್ಕೋಸ್ಕರ ಸರಿ ಅನ್ಕೊಂಡಂತ ತಿಲಕ್ನ ಫ್ರೆಂಡು ಅದೇ ರೀತಿ ಆ ವ್ಯಕ್ತಿನ ಸಾಯಿಸ್ತಾರೆ. ನಾವ್ ಇದನ್ನೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ಸೊ ನೆಕ್ಸ್ಟ್ ಡೇನೆ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ಈ ಪೇಪರ್ ನಲ್ಲಿ ನ್ಯೂಸ್ ನೋಡೋದ್ ಮೇಲೆನೆ ತಿಲಕ್ ಪೆರೋಲ್ ಮೇಲೆ ಆಚೆ ಬಂದಿರ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ ನಲ್ಲಿ ತಿಲಕ್ ಹಾಗೆ ಸೀನು ಫೋಟೋನ ಪ್ರತಿಯೊಬ್ಬರಿಗೂ ತೋರಿಸಿ ವಿಚಾರಿಸೋವಾಗ ಅಲ್ಲಿದ್ದಂತ ಆಟೋ ಡ್ರೈವರು ಸೀನುನ ಸ್ವಲ್ಪ ದಿವಸ ಮುಂಚೆ ತಿಲಕ್
ತಿಲಕ್ ಅವರು ಇದ್ದಂಥ ಸೈಟಲ್ಲಿ ಬಿಟ್ಟು ಬಂದೆ ಅಂತ ಹೇಳ್ತಾರೆ. ಸೊ ಅಲ್ಲೋಗಿ ನೋಡುವಾಗ ಸೀನು ಹಾಕಿದಂಥ ಸ್ಲಿಪ್ಪರು ಅಲ್ಲೇ ಬಿದ್ದಿರತ್ತೆ. ಸೊ ಡೌಟ್ ಬಂದಂಥ ನಂದಿನಿಗೆ ತಿಲಕ್ ಅವರ ಸೈಟನ್ನು ಕಂಪ್ಲೀಟಾಗಿ ಚೆಕ್ ಮಾಡುವಾಗ ಸೀನುವಿನ ಡೆಡ್ ಬಾಡಿ ಅಲ್ಲೇ ಸಿಗತ್ತೆ. ನೆಕ್ಸ್ಟ್ ಡೇ ಹೀರೋ ತಿಲಕ್ನ ಮಗಳ ಫಂಕ್ಷನ್ ಇರುತ್ತೆ. ಸೊ ಫಂಕ್ಷನ್ ಇದ್ರೂ ಕೂಡ ಅವನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅವನೇ ಸೀನುನ ಕೊಲೆ ಮಾಡಿರ್ಬೋದು ಅನ್ನೋ ಅನುಮಾನದಿಂದ. ಸೊ ಆಗ್ಲೇನೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಮಾಡಿದಂತ ವ್ಯಕ್ತಿ ಫಿಂಗರ್ ಪ್ರಿಂಟ್ಸ್ ಯಾವುದು ಕೂಡ ಮ್ಯಾಚ್ ಆಗ್ತಿಲ್ಲ ಅಂತ ತಿಳಿಸ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ನಂದಿನಿಗೆ ಹಾಗಿದ್ರೆ ಕೊಲೆಗಾರ ಯಾರ್ಯಾವುದು ಅನ್ನೋ ಡೌಟ್ ಬರುತ್ತೆ. ಆಗ್ಲೇ ತುಂಬ ಯೋಚಿಸಿದಂಥ ನಂದಿನಿ ಫಾರೆನ್ಸಿಕ್ ಡಾಕ್ಟರ್ಗೆ ಮತ್ತೊಂದು ಫೈಲ್ನ ಕೊಟ್ಟು ಈ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ಬೋದಾ ನೋಡಿ ಅಂತ ಕೇಳ್ತಾರೆ. ಹಾಗೆ ಈ ಕಡೆ ವಿಕ್ಕಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದಂಥ ತಿಲಕಿಗೆ ಒಂದು ಐಡಿಯಾ ಬರುತ್ತೆ. ಆಗ್ಲೇ ಮಾಣಿಕ್ಯಂನ ಕೊಂದಂಥ ಕತ್ತಿನಲ್ಲಾಗಿರ್ಬೋದು, ಹಾಗೇನೆ ಕರೆಂಟ್ ತೆಗಿಲಿಕ್ಕೆ ಯೂಸ್ ಮಾಡಿದಂಥ ಹ್ಯಾಂಡ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಸೀನುದೇ ಫಿಂಗರ್ ಪ್ರಿಂಟ್ಸ್ ಬಿದ್ದಿರೋದು ಅನ್ನೋ ಒಂದು ಸಸ್ಪೆನ್ಸ್ ಇಲ್ಲಿ ರಿವೀಲ್ ಆಗುತ್ತೆ. ಸೀನುವಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದಂಥ ತಿಲಕ್ ನಂದಿನಿ ಹತ್ರ ಹೋಗಿ ತೋರಿಸೋವಾಗ ನಂದಿನಿಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಕೋಪ ಬರುತ್ತೆ. ಆದ್ರೂ ಕೂಡ ತಿಲಕ್ ತುಂಬಾನೇ ತಾಳ್ಮೆಯಿಂದ ಅವಳಿಗೆ ವಿವರಿಸ್ತಾನೆ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡ್ತಾ ಇದ್ರೆ ಅವ್ನು ಸಾಯೋವಾಗ ಯಾರ ಜೊತೆನೋ ಜಗಳ ಆಡಿದಾನೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಅವ್ನ ಹಲ್ನಲ್ಲಿ ಸಿಗಾಕೊಂಡಿರೋ ಅಂತ ಚರ್ಮ ಆಗಿರ್ಬೋದು, ಹಾಗೇನೆ ಅವ್ನ ಮೈಕೈನೆಲ್ಲ ತರ್ಚಿರೋ ಅಂತ ಗಾಯ ಆಗಿರ್ಬೋದು, ಇದೆಲ್ಲ ನೋಡ್ತಾ ಇದ್ರೆ ಅವ್ನ್ ಸಾಯೋಕ್ಕೂ ಮುಂಚೆ ಜಗಳ ಆಡಿದಾನೆ ಅನ್ನೋದನ್ನ ವಿವರಿಸ್ತಾರೆ. ಸೊ ಆಗ್ಲೇನೆ ತಿಲಕಿಗೆ ಇನ್ನೊಂದು ಐಡಿಯಾ ಬರುತ್ತೆ. ಲೆಡ್ಜರ್ ಬುಕ್ ನಲ್ಲಿ ಕೊನೆಯಲ್ಲಿ ಯಾರು ಸೀನುನ ಕರ್ಕೊಂಡು ಹೋಗಿರೋದು ಅನ್ನೋದನ್ನ ಚೆಕ್ ಮಾಡುವಾಗ ಸೀನುನ ಲಾಸ್ಟಿಗೆ ಮಣಿಕಂಠ ಅನ್ನೋ ವ್ಯಕ್ತಿ ಕರ್ಕೊಂಡು ಹೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇದನ್ನ ನಂದಿನಿಗೆ ತೋರಿಸುವಾಗ ನಂದಿನಿ ಮಣಿಕಂಠನ ಎನ್ಕ್ವೈರಿ ಮಾಡಬೇಕು, ಆದಷ್ಟು ಬೇಗ ಅವನೆಲ್ಲಿದ್ದಾನೆ ಅನ್ನೋದನ್ನ ನೋಡಿ ಕರ್ಕೊಂಡು ಬನ್ನಿ ಅಂತ ತಿಳಿಸ್ತಾಳೆ. ಮಣಿಕಂಠ ಅಂತಂದ್ರೆ ಅಂಬು ಸುಪಾರಿ ಕೊಟ್ಟಂತ ವ್ಯಕ್ತಿ ಆಗಿರ್ತಾನೆ. ಅವನನ್ನ ಕರ್ಕೊಂಡು ಬಂದು ಚೆನ್ನಾಗಿ ಹೊಡೆದು ವಿಚಾರಿಸೋವಾಗ ಸೀನುನ ತಾನೇ ಕೊಂದಿರೋದಾಗಿ ಒಪ್ಕೊಳ್ತಾನೆ. ಹಾಗೇನೆ ಅವನೇನೇನೆಲ್ಲ ಕೃತ್ಯ ಮಾಡಿದ್ದ ಎಲ್ಲದನ್ನು ಕೂಡ ವಿವರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಮುಂದೆ ರಿವೀಲ್ ಆಗುವಂತ ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ಅವತ್ತಿನ ದಿವಸ ಮಣಿಕಂಠ ಸಾಯಿಸೋದಕ್ಕೆ ಹೋದಂತ ದಿವಸ ಸೀನು ಲೈಟ್ ಆಫ್ ಮಾಡಿರ್ತಾನೆ. ಆದ್ರೆ ಅವ್ನ್ ಲೈಟ್ ಆಫ್ ಮಾಡಿ ಈಚೆ ಬರೋಷ್ಟ್ರೊಳಗಾಗ್ಲೇನೆ ಮತ್ತೊಂದು ವ್ಯಕ್ತಿ ಮಾಣಿಕ್ಯಂನ ಕೊಲೆ ಮಾಡಿ ಹೋಗ್ತಾ ಇರೋದನ್ನ ನೋಡಿರ್ತಾನೆ. ಅದಕ್ಕೋಸ್ಕರನೇ ನೀನು ಕೂಡ ಮಾಣಿಕ್ಯಂನ ಸಾಯಿಸಿಲ್ಲ ಅಂತಂದ್ಮೇಲೆ ತಗೊಂಡಿರೋಂಥ ದುಡ್ಡಲ್ಲಿ 25 ಲಕ್ಷ ನನಗೆ ಬೇಕು ಅಂತ ಕೇಳಿದ್ರಿಂದ ಸೀನು ಹಾಗೆ ಮಣಿ ಮಧ್ಯೆ ನಡೆದಂತ ಜಗಳದಲ್ಲಿ ಮಣಿಗೆ ತುಂಬಾ ಕೋಪ ಬಂದು ಸೀನುನ ಹೊಡೆದು ಅವ್ನು ತಗೊಂಡಿರೋಂಥ ಸೈಟಲ್ಲೇ ಹೂತಾಕಿರೋದಾಗಿ ತಿಳಿಸ್ತಾನೆ. ಸೊ ಆಗ್ಲೇ ಅಲ್ಲಿಗೆ ಬಂದಂತ DSP ಮೇಲಿಂದ ನೀನು ಅನ್ಬು ಹಾಗೆ ಮಾಣಿಕ್ಯಂ ಕೇಸ್ನಲ್ಲಿ ತಲೆ ಹಾಕ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಕೊಲೆ ನಡೀಲಿ ಅಂತ ಬಿಟ್ಬಿಡ್ಲಾ ಅಂತ ಕೇಳಿದಂತ ನಂದಿನಿ ಒಂದು ಡಿಸೈಡ್ ಮಾಡ್ಕೊಂಡು ಜೈಲಿಗೆ ಬಂದು ರಿಷಿ ಅನ್ನೋ ವ್ಯಕ್ತಿನ ಮೀಟ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಜೈಲರು ರಿಷಿ ಒಬ್ಬ ಡೆಫ್ ಅಂಡ್ ಡಮ್ ಅನ್ನೋ ವಿಚಾರನ ತಿಳಿಸ್ತಾರೆ. ಈ ಜೈಲಿನಲ್ಲಿ ಇದೇ ರೀತಿಯ ಎಷ್ಟು ಜನರು ಇದ್ದಾರೆ ಅಂತ ಕೇಳೋವಾಗ 4 ಜನರು ಇದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಆಗ್ಲೇ ಒಬ್ರು ಟ್ರಾನ್ಸ್ಲೇಟರ್ನ ಕರ್ಕೊಂಡು ಆ 4 ಜನ ಜೊತೆ ವಿಚಾರಣೆ ಮಾಡಲಿಕ್ಕೆ ಅಂತ ಹೋದಾಗ ಅವ್ರು ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ಹಾಗೇನೆ ಅಲ್ಲಿರುವಾಗ್ಲೇ ಮತ್ತೊಂದು ವಿಚಾರ ಗೊತ್ತಾಗೋದೇನು ಅಂತಂದ್ರೆ ನಾಳೆ ದಿವಸ ತಿಲಕ್ ಬಂದ್ಮೇಲೆ ಇವರೆಲ್ಲರೂ ಕೂಡ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂತ ತಿಳಿಸ್ತಾರೆ. ಆಗ್ಲೇನೆ ನಂದಿನಿಗೆ ಒಂದು ಐಡಿಯಾ ಬಂದು ತಿಲಕ್ನ ಫೋಟೋ ತೋರಿಸಿ ಇವನ್ ಗೊತ್ತಾ ಅಂತ ಕೇಳೋವಾಗ ತಿಲಕ್ನ ಇವರೆಲ್ಲರೂ ಕೂಡ ದೇವ್ರಂತ ವ್ಯಕ್ತಿ ಅಂತ ಹೇಳಿದ್ದಕ್ಕೆ ಅದಕ್ಕೆ ನಂದಿನಿ ಕಟ್ಕೊಂಡ್ ಹೆಂಡತಿನ ಕೊಂದಂತವನು ಇವನೊಬ್ಬ ದೇವ್ರ ಅಂತ ಕೇಳೋವಾಗ ತಿಲಕ್ನ ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಿಲಕ್ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್. ಅವನ ಆಂಬ್ಯುಲೆನ್ಸ್ ಅಲ್ಲಿ ಬಂದಂತ ಎಲ್ಲರೂ ಕೂಡ ಆರೋಗ್ಯವಾಗಿರ್ಲಿ ಅನ್ನೋದೇ ತಿಲಕ್ನ ಆಸೆ ಆಗಿರುತ್ತೆ. ಹೀಗಿರುವಾಗ ಒಂದ್ ದಿವಸ ಅವನ ಆಂಬ್ಯುಲೆನ್ಸ್ ಅಲ್ಲಿ ಬಂದಂತ ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಅಂತ ಬಂದಾಗ ಈ ಚಿತ್ರದ ಹೀರೋಯಿನ್ ಆಗಿರುವಂತ ರೋಸಿ ಅನ್ನೋ ಸಿಸ್ಟರ್ನ ನೋಡಿದಂತ ತಿಲಕ್ ಫುಲ್ ಫ್ಲಾಟ್ ಆಗಿ ಹೋಗ್ತಾನೆ. ಸೊ ಆಗ ಗೊತ್ತಾಗೋದೇನು ಅಂತಂದ್ರೆ ರೋಸಿ ಸಿಸ್ಟರ್ ಡೆಫ್ ಅಂಡ್ ಡಮ್ ಅನ್ನೋ ವಿಚಾರ ಗೊತ್ತಾಗುತ್ತೆ. ಆದ್ರೂ ಕೂಡ ತಿಲಕ್ ಜೆನ್ಯೂನ್ ಆಗಿ ಅವಳನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ತಾನೆ. ಹಾಗೆ ಇವರಿಬ್ರಿಗೂ ಕೂಡ ಒಂದು ಮುದ್ದಾದ ಹೆಣ್ಮಗು ಕೂಡ ಆಗುತ್ತೆ. ಇದೇ ರೀತಿ ಖುಷಿಯಲ್ಲಿರುವಾಗ ಒಂದ್ ದಿವಸ ತಿಲಕ್ನ ಮೊಬೈಲ್ಗೆ ಕದೀರ್ ಅನ್ನೋ ವ್ಯಕ್ತಿ ಕಾಲ್ ಮಾಡ್ತಾನೆ. ಅವನ ಮೇಲೆ ಈಗಾಗಲೇ ಸತ್ತೋಗಿರೋಂತ ಅನ್ಬು ಹಾಗೆ ಅನ್ಬು ಕಡೆಯವರೆಲ್ಲರೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾ ಇರ್ತಾರೆ. ಆಗ್ಲೇ ಅಲ್ಲಿಗೆ ಬಂದಂತ ತಿಲಕ್ ಅವ್ರ ಕೈಯಿಂದ ಖದೀರ್ನ ಕಾಪಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಹಾಗೇನೆ ಡಾಕ್ಟರ್ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಆಸ್ಪತ್ರೆಗೆ ಬಂದಂತ ಇನ್ಸ್ಪೆಕ್ಟರು ಅವನ ಹತ್ರ ಹೇಗೆ ಈ ರೀತಿ ಆಯ್ತು ಅಂತ ವಿಚಾರಣೆ ಮಾಡುವಾಗ ನಾವೀಗಾಗ್ಲೇ ನೋಡಿದಂತ DSP ನಾಗಲಿಂಗಂ ಅವರ ತಂಗಿ ಹಾಗೆ ಕದೀರ್ ಇಬ್ರು ಕೂಡ ಒಬ್ರಿಗೊಬ್ರು ಪ್ರೀತಿಸ್ತಾ ಇರ್ತಾರೆ. ಇವರಿಬ್ರದು ಕೂಡ ಕ್ಯಾಸ್ಟ್ ಬೇರೆದಾಗಿರೋದ್ರಿಂದ DSPಗೆ ಕದೀರ್ ಮೇಲೆ ತುಂಬಾ ಕೋಪ ಬರುತ್ತೆ. ಹಾಗೇನೆ ಒಳ್ಳೇದಾಗಿ ಮಾತಾಡಿ ಕದೀರ್ನ ಕರೆಸಿ ಅವನನ್ನ ಕೊಲೆ ಮಾಡಿಸೋದಕ್ಕೂ ಕೂಡ ನೋಡ್ತಾರೆ. ಆ ಟೈಮಲ್ಲೇನೆ ತಿಲಕ್ ಕದೀರ್ನ ಕಾಪಾಡಿರೋದಾಗಿ ತಿಳಿಸ್ತಾರೆ. ಆಗ್ಲೇನೆ ರಿಪೋರ್ಟ್ ತಗೊಳ್ಳಿಕ್ಕೆ ಅಂತ ಬಂದಂತ ಇನ್ಸ್ಪೆಕ್ಟರ್ ಹತ್ರ ಅಷ್ಟು ವಿಷಯನೂ ಕೂಡ ಹೇಳ್ತಾರೆ. ಸೊ ಇನ್ಸ್ಪೆಕ್ಟರು ಬೇಡ ಅಂದ್ರೂ ಕೂಡ ಕೇಸ್ ಹಾಕೋದಾಗಿ ಕದೀರ್ ತಿಳಿಸಿದ್ರಿಂದ ಆಗ್ಲೇನೆ DSPಗೆ ಕಾಲ್ ಮಾಡಿ ವಿಷಯನೆಲ್ಲ ತಿಳಿಸ್ತಾರೆ. ಸೊ ಕೇಸ್ ದೊಡ್ಡದಾದ್ರೆ ಅವ್ರ ಮನೆ ಹೆಣ್ಮಗಳಿಗೆ ಅವಮಾನ ಅನ್ಕೊಂಡಂತ DSP ಹೋಗ್ಲಿ ಆಂಬ್ಯುಲೆನ್ಸ್ ಡ್ರೈವರ್ನಾದ್ರೂ ಕರೆದು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆಂಬ್ಯುಲೆನ್ಸ್
ಕನ್ವಿನ್ಸ್ಡ್. ತಿಲಕ್ ಯಾವುದಕ್ಕೂ ಕೂಡ ಕನ್ವಿನ್ಸ್ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಒಂದು ದಿವಸ ರಾತ್ರಿ DSP ಆ್ಯಂಬುಲೆನ್ಸ್ ಡ್ರೈವರ್ ತಿಲಕಿಗೆ ಕಾಲ್ ಮಾಡಿ ಇವಾಗೊಂದು ಆಟೋ ಬಂದು ನಿಂತ್ಕೊಂತು, ಹಾಗೆಯೇ ಆ ಆಟೋಗೆ ಜೋರು ಆಕ್ಸಿಡೆಂಟ್ ಆಯಿತು ಅಂತೆಲ್ಲ ಕಮೆಂಟ್ರಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗಲೇ ತಿಲಕಿಗೆ ಗೊತ್ತಾಗೋದೇನು ಅಂತಂದರೆ ಆ ಆಟೋದಲ್ಲಿ ಇದ್ದಿದ್ದು ಬೇರೆ ಯಾರೂ ಅಲ್ಲ, ಅವ್ರ ಹೆಂಡತಿ ರೋಸಿ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆಯೇ ರೋಸಿಗೆ ಕಿವಿ ಕೇಳಿಸಲ್ಲ, ಹಾಗೆ ಮಾತು ಬರಲ್ಲ ಅಂತ ಗೊತ್ತಿದ್ರೂ ಕೂಡ ಅವಳನ್ನು ನಿರ್ದಾಕ್ಷಿಣ್ಯವಾಗಿ ಚಾಕುನಲ್ಲಿ ಚುಚ್ಚಿ ಕೊಂದು ಬಿಡ್ತಾರೆ. ಹಾಗೆ ಅವ್ನು ಬರೋಷ್ಟ್ರೊಳಗಾಗ್ಲೇ ರೋಸಿಗೆ ಹೊಟ್ಟೆನಲ್ಲಿ ಹಾಕಿದ್ದಂಥ ಕತ್ತಿ ಇನ್ನೂ ಕೂಡ ಅವಳ ಹೊಟ್ಟೆನಲ್ಲೇ ಇರುತ್ತೆ. ಆ ಕತ್ತಿನ ತಿಲಕ್ಕೆ ಅವ್ನ ಕೈಯಾರೆ ತೆಗೆದು ಬಿಡ್ತಾನೆ. ಹಾಗೆಯೇ ತುಂಬ ಕಷ್ಟಪಟ್ಟು ರೋಸಿನ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗುವಾಗಲೂ ಕೂಡ ರೌಡಿಗಳು ತುಂಬಾ ತೊಂದರೆ ಕೊಡ್ತಾರೆ. ಫೈನಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವಳನ್ನು ಅಡ್ಮಿಟ್ ಮಾಡಿದ್ಮೇಲೆ ಟ್ರೀಟ್ ಮಾಡಿದಂಥ ಡಾಕ್ಟರ್ ರೋಸಿ ರೋಡಲ್ಲಿ ಬರುವಾಗಲೇ ಸತ್ತೋದ್ಲು ಅನ್ನೋ ವಿಷಯನ ತಿಳಿಸ್ತಾರೆ. ಸೊ ಈ ವಿಷಯನ ತಿಳಿಸಿದ್ಮೇಲೆ ತಿಲಕಿಗಂತೂ ಇದರಿಂದ ತುಂಬಾ ದುಃಖ ಆಗುತ್ತೆ. ಹಾಗೆಯೇ ಫೈನಲಿ ರೋಸಿಯ ಫಿನರಲ್ ಕೂಡ ಆಗುತ್ತೆ. ಅದಾಗಿದ್ದ ನೆಕ್ಸ್ಟ್ ಡೇನೇ ತಿಲಕ್ನ ಅರೆಸ್ಟ್ ಮಾಡ್ತಾರೆ. ರೋಸಿಗೂ ಹಾಗೆ ಕದೀರ್ಗೂ ಅಫೇರ್ ಇದ್ದಿದ್ದು ಗೊತ್ತಾಗಿದ್ರಿಂದ ಅವರಿಬ್ಬರನ್ನೂ ಕೂಡ ತಿಲಕ್ಕೆ ಕೊಂದ ಅಂತ, ಹಾಗೆಯೇ ಅವನ ಫಿಂಗರ್ ಪ್ರಿಂಟ್ಸು ಕೂಡ ಕತ್ತಿ ಮೇಲಿದೆ ಅನ್ನೋದೆಲ್ಲದೂ ಕೂಡ ಪ್ರೂವ್ ಆಗುತ್ತೆ. ಸಾಕ್ಷಿಯಾಗಿ ಅನ್ಬು ಕೂಡ ಅವರಿಬ್ಬರ ಮಧ್ಯೆ ಅಫೇರ್ ಇದ್ದಿದ್ದು ನಿಜ ಅಂತ ಹೇಳ್ತಾರೆ. ಸೊ ಈ ಎಲ್ಲ ಕಾರಣಗಳಿಂದ ತಿಲಕ್ ಜೈಲಿಗೆ ಹೋಗಿದ್ದಾನೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂತ ನಂದಿನಿ ಅವಾಗಿನ ಕೊಲೆನ ತಿಲಕ್ ಮಾಡದೇ ಇರ್ಬೋದು, ಆದರೆ ಇವಾಗ ಮಾಡಿರೋ ಅಷ್ಟು ಕೊಲೆನೂ ಕೂಡ ತಿಲಕ್ಕೆ ಅಂತ ಹೇಳ್ತಾಳೆ. ಈಗ ಒಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ತಿಲಕ್ ಯಾವ ರೀತಿ ಮಾಣಿಕ್ಯಂನ ಕೊಂದ ಅಂತಂದರೆ ಅವತ್ತಿನ ದಿವಸ ಮಾಣಿಕ್ಯಂ ಒಬ್ಬನೇ ಕೂತ್ಕೊಂಡು ಡ್ರಿಂಕ್ಸ್ ಮಾಡೋ ಅಂಥ ಟೈಮಲ್ಲಿ ಬಂದಂಥ ತಿಲಕ್ ಅವನನ್ನು ಕಕ್ಕಿ ಅವನ ಕಿವಿಗೆ ಕೇಳಿಸೋ ರೀತಿ ಒಂದು ತಗಡನ್ನ ನೆಲಕ್ಕೆ ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಒಂದು ಸೌಂಡನ್ನು ತಡೆಯೋಕ್ಕಾಗ್ದೇ ಕಿವಿಯಿಂದ ಮೂಗಿಂದ ರಕ್ತ ಬಂದು ಮಾಣಿಕ್ಯಂ ಸತ್ತೋಗಿರ್ತಾನೆ. ಸೊ ಇದನ್ನೆಲ್ಲ ಕೂಲಂಕುಷವಾಗಿ ವಿಚಾರಣೆ ಮಾಡಿದಂಥ ನಂದಿನಿಗೆ ಕದೀರ್ ಕೇಸ್ನಲ್ಲಿರೋಂಥವ್ರೆಲ್ಲರೂ ಕೂಡ ಸಾಯ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಿದ್ರಿಂದ ಅವತ್ತು ಇನ್ವೆಸ್ಟಿಗೇಷನ್ ಮಾಡಿದಂಥ ಇನ್ಸ್ಪೆಕ್ಟರ್ಗೆ ಕೇಳೋವಾಗ ಕೊನೆಯಲ್ಲಿ DSP ಅವ್ರ ತಂಗಿನೇ ಅನ್ನೋ ವಿಚಾರ ಗೊತ್ತಾಗುತ್ತೆ. ಇದರಿಂದ ತಿಲಕ್ ಹತ್ರ ಬಂದಂಥ ನಂದಿನಿ ನೀನಿವಾಗ DSPನ ಸಾಯಿಸ್ತಾ ಇದೆಯಾ ಅನ್ನೋ ವಿಚಾರ ನನಗೆ ಗೊತ್ತಾಗಿದೆ ಅಂತ ಹೇಳಿ ಅವ್ರ ಮನೆ ಸುತ್ತಲೂ ಕೂಡ ಕಾವಲು ಕಾಯಲಿಕ್ಕೆ ಅಂತ ಪೊಲೀಸವ್ರನ್ನ ಬಿಟ್ಟು DSP ಹತ್ರ ಬಂದು ನೆಕ್ಸ್ಟು ಟಾರ್ಗೆಟು ನೀವೇ ಅನ್ನೋ ವಿಚಾರನ DSPಗೆ ತಿಳಿಸ್ತಾರೆ. ಹಾಗೆಯೇ ಅಲರ್ಟ್ ಆಗಿರೋಕ್ಕೂ ಕೂಡ ಹೇಳಿಬಿಟ್ಟು ನಂದಿನಿ ಅಲ್ಲಿಂದ CC ಕ್ಯಾಮ್ರಾನ ಚೆಕ್ ಮಾಡಲಿಕ್ಕೆ ಅಂತ ಬಂದಾಗ DSP ತಿಲಕ್ ಮನೇಲಿದ್ದಂಥ ಒಬ್ಬ ಪೊಲೀಸಿಗೆ ತಿಲಕ್ನ ಸಾಯಿಸೋದಕ್ಕೆ ಹೇಳ್ತಾರೆ. ಸರಿ ಅನ್ಕೊಂಡಂಥ ಆ ಪೊಲೀಸು ಅಲ್ಲಿ ಕಾವಲು ಕಾಯ್ತಿದ್ದಂಥ ಅಷ್ಟು ಪೊಲೀಸ್ನು ಕೂಡ ಕಳಿಸ್ಬಿಡ್ತಾರೆ. ಹಾಗೆಯೇ ಅದೊಂದೇ ಪೊಲೀಸು ತಿಲಕ್ನ ಸಾಯಿಸಬೇಕು ಅಂತ ನೋಡ್ತಾ ಇರುವಾಗಲೇ ತಿಲಕ್ ತುಂಬ ಕಷ್ಟಪಟ್ಟು ಮನೆಯಿಂದ ತಪ್ಪಿಸ್ಕೊಂಡು ಜಾತ್ರೆಗೆ ಬರ್ತಾರೆ. ಹಾಗೆಯೇ ಬಂದಂಥವ್ರು ಅಲ್ಲಿರೋಂಥ ಅಷ್ಟು CC ಕ್ಯಾಮ್ರಾಗಳ ಕಣ್ಣನ್ನು ತಪ್ಪಿಸಿ ಕಷ್ಟಪಟ್ಟು DSPನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗೆ DSP ಹಾಗೆ ತಿಲಕ್ ಮಧ್ಯೆ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ. ಸೊ ಆ ಪ್ಲೇಸಿಗೆ ನಂದಿನಿ ಬರೋಷ್ಟ್ರೊಳಗಾಗ್ಲೇ ತಿಲಕ್ ಅಲ್ಲಿಂದ ತಪ್ಪಿಸ್ಕೊಂಡೋಗಿ ಒಂದು ಆ್ಯಂಬುಲೆನ್ಸ್ನ ತಗೊಂಡು ಬರ್ತಾರೆ. ಬಂದಂಥ ಆ್ಯಂಬುಲೆನ್ಸು ಒಳ್ಳೆ ಆ್ಯಂಬುಲೆನ್ಸ್ ಅನ್ಕೊಂಡಂಥ ನಂದಿನಿ ಆ ಆ್ಯಂಬುಲೆನ್ಸಲ್ಲಿ DSPನ ಹಾಕಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ತಾರೆ. ಆದರೆ ನಿಜವಾದ ಆ್ಯಂಬುಲೆನ್ಸ್ ಅದರಿಂದ ಬರ್ತಾ ಇದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಂಗೆ ಅಲರ್ಟ್ ಆದಂಥ ನಂದಿನಿ ತಿಲಕ್ ಮನೇಲೇ ಇದ್ದಾನ ಅಂತ ನೋಡ್ಲಿಕ್ಕೋಸ್ಕರ ವಾಪಸ್ ತಿಲಕ್ ಮನೆಗೆ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರೊಳಗಾಗ್ಲೇ ತಿಲಕ್ ಈ ಕಡೆ DSPನ ಸಾಯಿಸಿ ನಂದಿನಿ ಮನೆಗೆ ಬರೋಷ್ಟರೊಳಗಾಗಲೇ ತಿಲಕ್ ಕೂಡ ಮನೆ ಹತ್ರನೇ ಇರ್ತಾರೆ. ಸೊ ಇದನ್ನೆಲ್ಲ ನೋಡ್ತಿದ್ದಂಥ ನಂದಿನಿಗೆ ತಿಲಕ್ಗೆ DSPನ ಸಾಯಿಸಿರೋದು ಅಂತ ಗೊತ್ತಾದರೂ ಕೂಡ ಏನೂ ಮಾಡ್ಲಿಕ್ಕಾಗದಂಥ ಪರಿಸ್ಥಿತಿ. ಸೊ 14 ಡೇಸ್ ಮುಗ್ದೋಗಿರೋದ್ರಿಂದ ನೆಕ್ಸ್ಟ್ ಡೇನೇ ತಿಲಕ್ನ ಕರ್ಕೊಂಡು ವಾಪಸ್ ಜೈಲಿಗೆ ಹೊರಟೋಗ್ತಾರೆ. ಹಾಗೆಯೇ ಹೋಗೋವಾಗ ಕೊನೆಗೂ ಕೂಡ ನಿನ್ನ ಮಗಳೇ ನಿನ್ನನ್ನು ತಂದೆ ಅಂತ ಒಪ್ಕೊಂಡ್ಲಿಲ್ವಲ್ಲ ಅಂತ ಹೇಳ್ತಾಳೆ. ಇರಲಿ ಬಿಡಿ ಮೇಡಮ್ ಅಂತ ಜೈಲಿಗೆ ಬಂದಂಥ ತಿಲಕ್ ಸ್ವಲ್ಪ ದಿವಸಗಳಾದಮೇಲೆ ನಂದಿನಿ ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಏನು ವಿಷಯ ಅಂತ ಕೇಳಲಿಕ್ಕೆ ಅಂತ ಹೋದಾಗ ನಂದಿನಿ ಅವ್ರ ಮಗಳಿಗೆ ಇರೋ ಅಂಥ ಅಷ್ಟು ವಿಷಯನೂ ಹೇಳಿ ಜೈಲಿಗೆ ತಿಲಕ್ನ ನೋಡೋಕ್ಕೆ ಕರ್ಕೊಂಡ್ಬಂದಿರ್ತಾರೆ. ಮಲರ್ನ ನೋಡಿದಂಥ ತಿಲಕಿಗಂತೂ ಸ್ವರ್ಗನೇ ಸಿಕ್ಕದಷ್ಟು ಖುಷಿ ಆಗುತ್ತೆ. ಫೈನಲಿ ಮಲರ್ ಅವ್ರ ತಂದೆನ ಅಪ್ಪ ಅಂತ ಕೂಗ್ತಾಳೆ. ಸೊ ಇಲ್ಲಿಗೆ ಈ ಮೂವಿ ಮುಗ್ದಿದೆ. ಮೂವಿ ಎಂಡಿಂಗಲ್ಲಿ ನಿಮಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.